ಕಾಂತಾರ ಸಿನಿಮಾ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಂದು ಹೊಸ ಭಾಷ್ಯವನ್ನ ಬರೆದಂತ ಸಿನಿಮಾ. ಪ್ಯಾನ್ ಇಂಡಿಯಾದಲ್ಲಿ ಕಾಂತಾರ ಸಿನಿಮಾ ಮಾಡಿದಂತ ಸದ್ದು, ಕನ್ನಡಕ್ಕೆ ಬಂದಂತ ಪ್ರಶಸ್ತಿಗಳು, ಕನ್ನಡಕ್ಕೆ ಬಂದಂತ ಹಿರಿಮೆ ಅದು ಹೇಳಲಿಕ್ಕೆ ಅಸಾಧ್ಯ. ಅಂತ ಕಾಂತಾರ ಸಿನಿಮಾದ ಕಾಂತಾರ 2 ಚಿತ್ರೀಕರಣಕ್ಕೆ ರಿಷಬ್ ಶೆಟ್ರು ಭರ್ಜರಿಯಾಗಿ ತಯಾರಿಯನ್ನು ಮಾಡ್ಕೋತಾ ಇದ್ದಾರೆ. ಅನುಮತಿಯನ್ನ ಕೋರಿ ಪಂಜುರ್ಲಿ ದೈವಕ್ಕೆ ರಿಷಬ್ ಶೆಟ್ರು ನಮಿಸಿದ್ದಾರೆ. ವಜ್ರದೇಹಿ ಮಠದಲ್ಲಿ ನಸುಕಿನಲ್ಲಿ ಪಂಜುರ್ಲಿ ದೈವ ಕೋಲ ಇತ್ತು. ಮಠದ ವಾರ್ಷಿಕ ಜಾತ್ರೆಗೆ ಪತ್ನಿ ಜೊತೆಯಲ್ಲಿ ರಿಷಬ್ ಶೆಟ್ಟಿ ತೆರಳಿದ್ರು. ಕಾಂತಾರದಲ್ಲಿ ಪಂಜುರ್ಲಿ ಪಾತ್ರಧಾರಿ ಮಾಯವಾಗಿದ್ದಂಥ ಚಿತ್ರಣ ಕಾಂತಾರ 1 ಅಲ್ಲಿ ನೀವು ನೋಡಿದ್ರಿ. ಕಾಂತಾರ 2ಗೆ ಚಿತ್ರೀಕರಣಕ್ಕೆ ದೈವಾರಾಧಕರ ವಿರೋಧ ಇತ್ತು. ಈ ಹಿನ್ನೆಲೆಯಲ್ಲಿ ಸ್ವತಃ ಪಂಜುರ್ಲಿ ದೈವದಲ್ಲಿ ಅನುಮತಿಯನ್ನ ನಟ ರಿಷಬ್ ಶೆಟ್ಟಿ ಕೇಳಿದ್ರ. ಕಾಂತಾರ ಅದು ಆ ಕರಾವಳಿ ಭಾಗದ ಒಂದು ರೀತಿಯಲ್ಲಿ ಪಂಜುರ್ಲಿ ದೇವರ ಒಂದು ಶಕ್ತಿಯಿಂದಲೇ ಅಷ್ಟು ದೊಡ್ಡ ಮಟ್ಟದಲ್ಲಿ ಹಿಟ್ಟಾಯಿತು ಅನ್ನೋದ್ರ ಬಗ್ಗೆ ಬಹಳಷ್ಟು ಚರ್ಚೆಗಳಿದ್ದಾವೆ. ಈಗಲೂ ಕೂಡ ಕಾಂತಾರ ಹಿಟ್ಟಾಗೋದಕ್ಕೆ ಕಾರಣ ಪಂಜುರ್ಲಿ ದೇವರು ಅಂತ ಹೇಳ್ತಾರೆ. ಈ ಪಂಜುರ್ಲಿ ದೇವರ ಅನುಮತಿಯನ್ನು ಪಡೆದುಕೊಂಡೇ ಕಾಂತಾರ ಮೊದಲ ಸಿನಿಮಾವನ್ನು ರಿಷಬ್ ಶೆಟ್ಟಿ ಮಾಡಿದ್ರು. ಆದರೆ ಕಾಂತಾರ 2 ಸಿನಿಮಾಗೆ ಪಂಜುರ್ಲಿ ದೈವದ ನರ್ತಕರ ವಿರೋಧ ಇತ್ತು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾತುಗಳಿದ್ವು. ಈಗ ರಿಷಬ್ ಶೆಟ್ಟಿ ಕೋಲಕ್ಕೆ ಹೋಗಿ, ಪಂಜುರ್ಲಿ ದೈವದ ಕೋಲಕ್ಕೆ ಪತ್ನಿ ಸಮೇತವಾಗಿ ಹೋಗಿ, ವಜ್ರದೇಹಿ ಮಠದಲ್ಲಿ ನಸುಕಿನ ಜಾವ ಪಂಜುರ್ಲಿ ದೈವದ ಕೋಲ ಇತ್ತು. ರಿಷಬ್ ಶೆಟ್ಟಿ ಹೋಗಿ ಅಲ್ಲಿಗೆ ದೈವದ ಅಪ್ಪಣೆಯನ್ನ ಪಡೆದಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ನೋಡಿ, ನೀವು ನೋಡ್ತಾ ಇದ್ದೀರಿ, ಕೋಲ ವಜ್ರದೇಹಿ ಮಠದಲ್ಲಿದ್ದಂಥ ಕೋಲಕ್ಕೆ ರಿಷಬ್ ಶೆಟ್ಟಿ ತಮ್ಮ ಧರ್ಮಪತ್ನಿ ಜೊತೆಯಲ್ಲಿ ಹೋಗಿದ್ದಾರೆ. ಕಾಂತಾರ ಮೊದಲ ಭಾಗವನ್ನ ಕಾಂತಾರ 1 ಶೂಟ್ ಮಾಡುವಾಗಲೂ ಕೂಡ, ಆ ಕಾಂತಾರ ಅನ್ನುವ ಕಲ್ಪನೆ ಬಂದಾಗಲೂ ಕೂಡ ರಿಷಬ್ ಶೆಟ್ರು ಪಂಜುರ್ಲಿ ದೈವದ ಕೋಲಕ್ಕೆ ಹೋಗಿ ಅಲ್ಲಿ ದೈವದಿಂದ ಅನುಮತಿಯನ್ನ ಪಡೆದಿದ್ರು. ಕಾಂತಾರ ಸಂಪೂರ್ಣವಾಗಿ ಪಂಜುರ್ಲಿ ದೇವರ ಆಧಾರಿತವಾದಂಥ ಸಿನಿಮಾ. ಕರಾವಳಿಯ ಭಾಷೆ, ಕರಾವಳಿಯ ಸೊಗಡನ್ನ ತಿಳಿಸಿದಂಥ ಸಿನಿಮಾ ಕಾಂತಾರ. ಈ ಕಾಂತಾರ ಮೊದಲ ಕಾಂತಾರ ಪಾರ್ಟ್ 1 ಇದು ಸೂಪರ್ ಡೂಪರ್ ಹಿಟ್ ಆಗಿತ್ತು. ರಿಷಬ್ ಶೆಟ್ಟಿ ಅವರಿಗೆ ಒಂದು ಬೇರೆ ರೀತಿಯಲ್ಲಿ ಒಂದು ಸಕ್ಸಸ್ ಅನ್ನ ತಂದುಕೊಟ್ಟಿತ್ತು. ಅದೆಲ್ಲದಕ್ಕೂ ಕಾರಣ ಕಾಂತಾರ ದೈವಶಕ್ತಿ ಅನ್ನೋದ್ರ ಬಗ್ಗೆ ಈಗಲೂ ಕೂಡ ಆ ನಂಬಿಕೆ ಇದೆ. ಈಗ ಕಾಂತಾರ 2 ತೆಗೆಯೋದಕ್ಕೆ ರಿಷಬ್ ಶೆಟ್ಟಿ ತಯಾರಿ ಮಾಡ್ತಾ ಇದ್ದಾರೆ. ಆ ಕಾರಣ ದೈವದ ಕೋಲಕ್ಕೆ ಹೋಗಿ ದೈವದ ಅಪ್ಪಣೆಯನ್ನ ಪಡೆದಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಧರ್ಮಪತ್ನಿ ಸಮೇತವಾಗಿ ರಿಷಬ್ ಶೆಟ್ಟಿ ವಜ್ರದೇಹಿ ಮಠದ ದೈವ ಕೋಲಕ್ಕೆ ಹೋಗಿ ಅಲ್ಲಿ ದೇವರ ಆಶೀರ್ವಾದವನ್ನು ಪಡೆದಿದ್ದಾರೆ. ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ದಿನೇಶ್ ಈಗ ಲೈವ್ ಕನೆಕ್ಟ್ ಆಗಿದ್ದಾರೆ. ದಿನೇಶ್, ರಿಷಬ್ ಶೆಟ್ಟಿ ಹೋಗಿ ದೇವರ ಅಪ್ಪಣೆಯನ್ನು ಪಡೆದಿದ್ದಾರೆ ಅನ್ನೋದರ ಮಾಹಿತಿ ಇದೆ. ದೈವದ ಆಶೀರ್ವಾದ ಸಿಕ್ಕಿದೆಯಾ ದಿನೇಶ್?
ರಂಜಿತ್, ಕಾಂತಾರ ಮೊದಲ ಭಾಗ ಏನಿದೆ ಅದು ಪಂಜುರ್ಲಿ ದೈವದ ಸುತ್ತ ಹೆಣೆದಿರುವಂತಹ ಏನು ಚಿತ್ರ ಮತ್ತು ಪಂಜುರ್ಲಿ ದೈವದ ಕಾರಣಿಕವನ್ನೇ ತೋರಿಸುವಂತ ಕಾಂತಾರ ಚಿತ್ರ ವರ್ಲ್ಡ್ ವೈಡ್ ಹಿಟ್ ಆಗಿ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಯಶಸ್ಸು ಕಂಡಿತ್ತು ಮತ್ತು ರಿಷಬ್ ಶೆಟ್ಟಿ ಅವರಿಗೆ ದೊಡ್ಡ ಮಟ್ಟದ ಹೆಸರು ತಂದು ಕೊಟ್ಟಿರುವಂತಹ ಚಿತ್ರ ಕಾಂತಾರ ಚಿತ್ರ. ಕಾಂತಾರ ಚಿತ್ರ ಒಂದು ಆದ ಬಳಿಕ ಈಗ ಎರಡಕ್ಕೆ ಏನು ಆನೆಗುಡ್ಡೆ ಕ್ಷೇತ್ರದಲ್ಲಿ ಮುಹೂರ್ತ ಆಗಿದೆ. ನಂತರ ಈಗಾಗಲೇ ಅದರ ಪ್ರೀ ಪ್ರೊಡಕ್ಷನ್ ಕೆಲಸ ಕೂಡ ನಡೀತಾ ಇದೆ. ಆದರೆ ಕಾಂತಾರ ಸಿನಿಮಾ ಬಂದ ಬಳಿಕ ಕಾಂತಾರದಲ್ಲಿ ಕಾಣಿಸಿಕೊಂಡಂಥ ದೈವ ಏನಿದೆ ಅದರ ಅವಹೇಳನ ಆಗ್ತಾ ಇದೆ, ರೀಲ್ಸ್ಗಳನ್ನು ಮಾಡ್ತಿದ್ದಾರೆ, ಒಂದಷ್ಟು ಆರೋಪಗಳು ಕೂಡ ಕೇಳಿ ಬಂದಿತ್ತು, ಕರಾವಳಿಯಲ್ಲಿ ವಿರೋಧಗಳು ಕೂಡ ಇದ್ದು. ಹೀಗಾಗಿ ರಿಷಬ್ ಶೆಟ್ಟಿ ಅವರು ಕಾಂತಾರ 2 ಮಾಡುವಾಗ ಬಹಳಷ್ಟು ಎಚ್ಚರಿಕೆಯನ್ನು ವಹಿಸಿದ್ದಾರೆ ಮತ್ತು ಇದಕ್ಕೆ ಬೇಕಾದಂಥ ಒಂದಷ್ಟು ಏನು ಇದನ್ನು ಕೂಡ ಮಾಡಿಕೊಂಡಿದ್ದಾರೆ ಮತ್ತು ದೈವಸ್ಥಾನಗಳಿಗೆ ಹೋಗಿ ಆ ದೇವರುಗಳ ಆಶೀರ್ವಾದವನ್ನು ಕೂಡ ಪಡಿತಾ ಇದ್ದಾರೆ. ಈ ನಡುವೆ ಮೊನ್ನೆ ವಜ್ರದೇಹಿ ಮಠಕ್ಕೆ ಹೋಗಿ ಅಲ್ಲಿ ಮೈಸಂದಾಯ ದೈವದಲ್ಲಿ ಕಾಂತಾರ ಸಿನಿಮಾದ ಬಗ್ಗೆ ಪ್ರಸ್ತಾಪವಿಟ್ಟು ಕಾಂತಾರ ಸಿನಿಮಾದ ಬಗ್ಗೆಯೂ ಕೂಡ ಹೇಳಿದರು ಮತ್ತು ಮೈಸಂದಾಯ ದೈವ ಏನಿದೆ ಇದು ಕಾಂತಾರ ಸಿನಿಮಾದ ನಟ ರಿಷಬ್ ಶೆಟ್ಟಿ ಅವರಿಗೆ ಒಂದು ಭಯಪಡಬೇಡ, ಮುನ್ನುಗ್ಗು ಅನ್ನುವಂಥ ಆಶೀರ್ವಾದ ಕೂಡ ನೀಡಿದರು. ಆದರೆ ಅದರ ನಂತರ ಇದೇ ವಜ್ರದೇಹಿ ಮಠದಲ್ಲಿ ನಸುಕಿನ ಜಾವ ಪಂಜುರ್ಲಿ ದೈವದ ಕೋಲ ನಡೆದಿತ್ತು. ಪಂಜುರ್ಲಿ ದೈವದ ಕೋಲಕ್ಕೂ ಕೂಡ ರಿಷಬ್ ಶೆಟ್ಟಿ ಅವರು ಧರ್ಮಪತ್ನಿ ಅಂದರೆ ಪ್ರಗತಿ ಶೆಟ್ಟಿ ಅವರ ಸಹಿತವಾಗಿ ಹೋಗಿ ಪಂಜುರ್ಲಿ ದೈವದ ಅನುಗ್ರಹ ಪಡೆದಿರುವಂಥದ್ದು. ಮುಖ್ಯವಾಗಿ ಪಂಜುರ್ಲಿ ದೈವದಲ್ಲಿ ಭಾಗವಹಿಸಬೇಕೆ ಅನ್ನುವಂಥ ಉದ್ದೇಶದಿಂದ ರಿಷಬ್ ಶೆಟ್ಟಿ ಅವರು ಅಲ್ಲಿಗೆ ತೆರಳಿದ್ರು. ಅಂದರೆ ಈ ಒಂದು ಕಾರ್ಯಕ್ರಮಕ್ಕೆ ರಿಷಬ್ ಶೆಟ್ಟಿ ಅವರಿಗೆ ಆಹ್ವಾನ ಇರಲಿಲ್ಲ. ಆದರೆ ವಜ್ರದೇಹಿ ಸ್ವಾಮಿಗಳ ಹತ್ರ ಯಾವಾಗ ಪಂಜುರ್ಲಿ ದೈವದ ಕೋಲ ನಡೆಯುತ್ತೆ ಅಂತ ಕೇಳಿ ಆ ಒಂದು ಸ್ಥಳಕ್ಕೆ ಭೇಟಿ ನೀಡಿ ಪಂಜುರ್ಲಿ ದೈವದ ಏನು ಆಶೀರ್ವಾದವನ್ನು ಕೂಡ ಪಡೆದಿರುವಂಥ, ಅಂದರೆ ಮೈಸಂದಾಯ ದೈವ ಕೋಲ ಆದ ಬಳಿಕ ಮನೆಗೆ ಹೋಗಿ ಮತ್ತೆ ಆ ಪತ್ನಿಯ ಜೊತೆ ಅಂದರೆ ಪ್ರಗತಿ ಶೆಟ್ಟಿ ಅವರ ಜೊತೆ ನಸುಕಿನ ಜಾವದ ಕೋಲದಲ್ಲಿ ಕೂಡ ಭಾಗವಹಿಸಿರುವಂಥದ್ದು. ಇಲ್ಲಿ ಪಂಜುರ್ಲಿ ದೈವದ ಮುಂದೆ ತಮ್ಮ ಕಾಂತಾರ 2 ಸಿನಿಮಾದ ಬಗ್ಗೆ ಕೇಳಿರುವಂಥ, ಅಂದರೆ ಕಾಂತಾರ 2 ಸಿನಿಮಾ ಮಾಡ್ತಾ ಇದ್ದೇವೆ, ಇದಕ್ಕೆ ಆಶೀರ್ವಾದ ಮಾಡಬೇಕು ಅನ್ನೋಂಥ ಪಂಜುರ್ಲಿ ದೈವದ ಮುಂದೆ ಅರಿಕೆಯನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಪಂಜುರ್ಲಿ ದೈವ ಕೂಡ ಏನು ರಿಷಬ್ ಶೆಟ್ಟಿ ಅವರ ಕೈ ಹಿಡಿದು ಭಯಪಡಬೇಡ, ಮುನ್ನುಗ್ಗು, ನಾವು ಬೆಂಗಾವಲಾಗಿ ನಿಲ್ತೇವೆ, ಪಂಜುರ್ಲಿ ದೈವದ ಆಶೀರ್ವಾದ ಯಾವಾಗಲೂ ಇದ್ದೇ ಇದೆ ಅನ್ನುವಂಥ ಒಂದು ಅಭಯ ವಾಕ್ಯಗಳನ್ನು ಕೂಡ ನೀಡಿರುವಂಥದ್ದು. ಅಂದರೆ ರಿಷಬ್ ಶೆಟ್ಟಿ ಅವರು ಕಾಂತಾರ 2 ಸಿನಿಮಾ ಮಾಡುವಾಗ ಬಹಳಷ್ಟು ಎಚ್ಚರಿಕೆ ವಹಿಸ್ತಾ ಇದ್ದಾರೆ. ಕಾಂತಾರ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.